ನಮಸ್ಕಾರ ಸರ್, ನನ್ನ ಹೆಸರು ಬಸವರಾಜ ಸ್ವಾಮಿ ಅಂತೇಳಿ. ನಮ್ಮದು ಗೋಟೂರು. ನಾವು ಇಲ್ಲಿ ಸಂಗನಕಲ್ಲಲ್ಲಿ ವಾಸ ಮಾಡುತ್ತಿದ್ದೇವೆ. ನಾವು ವ್ಯವಸಾಯ ಮಾಡ್ತೀವಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ವಿ ಇಷ್ಟು ದಿನ. ಅಲ್ಲಿ ಊರಲ್ಲಿ ಕೆಲಸ ಮಾಡಿಸ್ತಿದ್ವಿ. ಊರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು. ಗೋಟೂರು ನಮ್ಮದು ಹೊಣೆನೂರು ಪಂಚಾಯತಿ. ನಾವು ಮಧ್ಯಾಹ್ನ ಟೈಮ್ನಲ್ಲಿ ಖಾಲಿ ಇದ್ದ ಟೈಮ್ ಮಧ್ಯಾಹ್ನ ತಿರ್ತೀವಲ್ಲ, ನನಗೆ ವಯಸ್ಸು 43 ವಯಸ್ಸಿದವ. ನಾನು 1 ಗಂಟೆನ ಈ ಟೈಮು ಇದಕ್ಕಾಗಿ ಮುಡುಪೀಡನ ಅಂತಾಗಿ ಧ್ಯಾನಕ್ಕಾಗಿ ಮಾಡ್ತಾಯಿದ್ದೀನಿ. 43 ವರ್ಷದವ. 43 ಸೆಕೆಂಡನ್ನು 43 ನಿಮಿಷನ ಒಂದು ಇದಕ್ಕೆ ಧ್ಯಾನ ಮಾಡ್ಬೇಕಂತ ನನ್ನ ಉದ್ದೇಶ. ಎಲ್ಲರೂ ವಯಸ್ಸು ಎಷ್ಟೇ ಐತೆ ಆ ವಯಸ್ಸಿನ ತಕ್ಕಂತೆ ಒಂದೊಂದು ವಯಸ್ಸಿನ ತಕ್ಕಂತೆ ಒಂದೊಂದು ನಿಮಿಷಗಳು ತೆಗೆದಿಟ್ಟರೆ ಬೇಕಾದಷ್ಟು ಜನ ಇದಾಗ್ತಾರೆ. ಸುಮ್ಮನೆ ಎಲ್ಲೋ ತಿರುಗಾಡಿ ಎಲ್ಲೋ ಒಂದು ಕಾಲ ಕಳೀತಾರೆ ಜನ. ಅಲ್ಲಿದ್ದು ಇಲ್ಲಿದ್ದು ಧ್ಯಾನಕ್ಕಾಗಿ ಒಂದು ನಮ್ಮ ವಯಸ್ಸಿನ ತಕ್ಕಂತೆ ಒಂದೊಂದು ನಿಮಿಷಗಳು ಬಿಟ್ಟರು ಸುತ್ತ ಒಂದು 15 ನಿಮಿಷ ನಾವು 15 ನಿಮಿಷ ಅಂದಂಗೆ ಒಂದೊಂದು ದಿನ 15 ನಿಮಿಷ ಆದರೆ 3/4 ಗಂಟೆ 45 ನಿಮಿಷ ಬಿಟ್ಟು ನಾವು ಧ್ಯಾನ ಮಾಡಿದರೆ ನಮ್ಮ ಇದ್ದಿದ್ದೆಲ್ಲ ಏನು ಇದ್ದಿದ್ದು ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತಾವ. ನಾವು ಏನೋ ಒಂದು ಯಾವುದೋ ಒಂದು ಕೆಲಸ ಓದ್ತೀವಿ, ಯಾವುದೋ ಒಂದು ಕೆಲಸ ಆಗೋದಿಲ್ಲ, ಯಾವುದೋ ಒಂದು ಟೆನ್ಷನ್ ಇರ್ತೈತೆ ಮನುಷ್ಯನಿಗಾಗಿ. ನಾವಾಗಿ ಧ್ಯಾನಕ್ಕಾಗಿ ಒಂದು 3/4 ತಾಸು ನಾವು ಮುಡುಪಾಗಿಟ್ಟು ಧ್ಯಾನ ಮಾಡ್ಬೇಕೆಂಬುದು ನಮ್ಮ ಉದ್ದೇಶ. ಯಾರು ಹೇಳ್ತಾರ, ಯಾರೋ ಕೇಳ್ತಾರ, ಅದೇ ಧ್ಯಾನ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಅಂತ ಹೇಳ್ತಾರೆ. ಜನದ ಮಾತು ಕಟ್ಕೋಬಾರ್ದು. ನಮ್ಮ ಉದ್ದೇಶ ನಮ್ಮ ಬಾಳ್ಯವು ನಮ್ಮ ಜೀವನಕ್ಕಾಗಿ ನಾವು ಮುಡುಪಾಗಿಟ್ಟು ನಾವು ಇದ್ರ ಧ್ಯಾನ ಮಾಡ್ಬೇಕೆಂಬುದು ಉದ್ದೇಶ ಇರೋದು ನಮಗೆ ಆಗಿ. ನಾವು ದಿನ ಬರ್ತಿದ್ದೀವಿ. ದಿನ ಮಧ್ಯಾಹ್ನ ಟೈಮ್ನಾಗ ಬಂದು ಇಲ್ಲಿ ಕುಂತು ಧ್ಯಾನ ಮಾಡಿ ಹೋಗ್ತಾ ಇರ್ತೀವಿ. ಇನ್ನೂ ಬೇರೆ ತಲೆ ಧ್ಯಾನ ಮಂದಿರ ಐತಂದರೆ ಅಲ್ಲಿ ಹೋಗ್ತೀವಿ, ಯಾವುದನ್ನ ಹಂಗಿದ್ರೆ ಕರೆದ್ರೆ. ನಾವು ಇಷ್ಟೇ ಹೇಳೋದು ನಮ್ಮ ಉದ್ದೇಶ. ನಾವು ಬಂದಿರೋ ಉದ್ದೇಶ ಏನಂದರೆ ನಮಗೇನು ಆರೋಗ್ಯ ಸಮಸ್ಯೆ ಇಲ್ಲ. ನಾವು ಎಷ್ಟೋ ದಿನಕ್ಕೆ 24 ತಾಸಿನಲ್ಲಿ ಒಂದು ಅರ್ಧ ತಾಸು ಇದಕ್ಕಾಗಿ ಧ್ಯಾನಕ್ಕಾಗಿ ಮಾಡಿದ್ರೆ ನಮಗೇನು ದೇವರೇನು ಇದಾಗ್ತದ. ಎಲ್ಲೆಲ್ಲೋ ಇದ್ದು ಎಲ್ಲೆಲ್ಲೋ ಖರ್ಚು ಮಾಡೋರು ಏನೇನೋ ಮಾಡ್ತಿರ್ತಾರೆ ಜನ. ಅಷ್ಟು ಅದೇನು ಕೆಟ್ಟ ಹ್ಯಾಬಿಟ್ ಬೇಡ. ನಾವು ಆಗಿ ಇದಕ್ಕಾಗಿ ಒಂದು ಅರ್ಧ ತಾಸು ಧ್ಯಾನ ಮಾಡೋಕೆಂಬುದು ನಮ್ಮ ಉದ್ದೇಶ ಇರೋದು. ನಾವು ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ಆದರೆ ಯಾವುದೋ ಒಂದು ಮನುಷ್ಯನಿಗೆ ಯಾವುದೋ ಒಂದು ಗುಡ್ಡ ಒತ್ಕೊಂಡು ನಮಗಾಯ್ತು. ಈ ಧ್ಯಾನಕ್ಕೆ ಬಂದಾಗಿಲ್ದ ಯಾವುದೋ ಒಂದು ಗುಡ್ಡ ಇಳಿಸಿನಿ ನಮ್ಮಂಗೆ ಆಯ್ತು ಆ ಉದ್ದೇಶ ನಮ್ಗೆ. ಇವಾಗ ಪರವಾಗಿಲ್ಲ, ಆರಾಮದಿ, ಬೇಸ್ ಎಲ್ಲ ಆರೋಗ್ಯ ಚೆನ್ನಾಗೈತೆ. ಅವು ಬೇರೆಯೋ ಯಾವುದೋ ಟೆನ್ಷನ್ ಇತ್ತು ಮನುಷ್ಯನಿಗೆ, ಯಾವುದೋ ಅಲ್ಲಿ ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗು. ಇವಾಗ ಏನಿಲ್ಲ, ಮಧ್ಯಾಹ್ನ ಟೈಮ್ ಬರ್ತೀನಿ, ಇಲ್ಲಿ ಸ್ವಲ್ಪ ಹೊತ್ತು ಕುಂತೆ ಒಂದು ಅರ್ಧ ತಾಸು ಧ್ಯಾನ ಮಾಡ್ತೀನಿ. ಇನ್ನು ನಮಗೆ ಇಲ್ಲಿ ನಿಂತ್ಕೊಬೋಲ್ದು. ಇನ್ನು ಅದು ಬುದ್ಧಿ ಚಲನೆ ಆಗುತ್ತೈತೆ. ಸುಮ್ಮನೆ ಹೋಗ್ತೈತೆ, ಇಲ್ಲಿ ನಿಂತ್ಕೊಬೋಲ್ದು. ಇಲ್ಲಿ ಬಂದರೆ ಸ್ವಲ್ಪ ಮನೆ ಮಾಡೋಕೆ ಹೋಗ್ತೀನಿ, ಮನೇಲಿ ಆಗಂಗಿಲ್ಲ ಧ್ಯಾನ. ಇಲ್ಲಿ ಸ್ವಲ್ಪ ಬಂದು ಪಿರಮಿಡ್ನಾಗ ಧ್ಯಾನ ಮಾಡಿದ್ರೆ ಸ್ವಲ್ಪ ಧ್ಯಾನ ಆಗ್ತೈತೆ. ಅಲ್ಲಿ ಮನೆಯಾಗ 15 ನಿಮಿಷ ಕುಂದ ಮತ್ತಟಿ ಯಾವುದೋ ಒಂದು ಕಲೆ ಇದಾಗ್ಬಿಡ್ತು ಮನುಷ್ಯನಿಗೆ. ವೈಬ್ರೇಷನ್ ಆದಂಗೆ ಆಗೋದು, ಯಾವುದೋ ಒಂದು ಮನುಷ್ಯನಿಗೆ ಇದಾಗ್ಬಿಡ್ತಾರೆ. ನಮ್ಮ ಮನೆಯಾಗ ನಾನು, ನಮ್ಮ ವೈಫು ಮತ್ತು ನಮ್ಮ ಮಕ್ಕಳು ಇಲ್ಲ. ನಮ್ಮ ಮಕ್ಕಳು ಮಾಡಂದರೆ ಅವ್ರು ಇವೇನು ಮಾಡ್ತೀವಿ ಧ್ಯಾನ ನಮಗೇನಿಲ್ಲ ಅಂತ ಓದ್ತಿದ್ದಾರೆ. ಒಬ್ಬತ್ತ ಕಾಲೇಜಿಗೆ ಓದ್ತಿದ್ದಾನೆ, ಒಬ್ಬತ್ತು ಹಂಗೆ ತಿರ್ಗಾಡ್ತಿರ್ತಾನೆ ರೀ. ಹಂಗೆ ಮಾಡ್ತೀವಿ. ಅವ್ರು 10 ನಿಮಿಷ ಕುಂತ್ಕೊಂಬಕ್ಕೆ ಆಗಲ್ಲ ಅವರಿಗೆ. ಸುಮ್ಮನೆ ಓದ್ತಿರ್ತಾರೆ, ಬರ್ತಿರ್ತಾರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.